ಸರ್ There is no life without nature. Trees are the roots of all life. Make the planet green again. Swami Vivekananda, not for one's selfish exploitations. A refreshing and radiant morning to each one of you present over here. Time Sasyotsava 2024. ಮತ್ತಷ್ಟು ಬಲಗೊಳಿಸಿ ಪರಿಸರ ಪ್ರಜ್ಞೆ, ಅರಿವು ಮತ್ತು ಸಸಿ ನೆಟ್ಟು ಪೋಷಣಾ ಜವಾಬ್ದಾರಿಯ We request all the parents, those who are standing out of the gate, please. So, shock ತೆಲುಗಾಗಿದೆ. It's high intensity ಇತ್ತು. By God grace, ಇಷ್ಟು ಸ್ವಲ್ಪ ಕಡಿಮೆ ಆಗಿದೆ. ಹೆಚ್ಚು ಮಾತಾಡೋದಿಲ್ಲ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ವೇದಿಕೆ ಮೇಲೆ ಎಲ್ಲ ಗಣ್ಯರು ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮ 2 ನಿಮಿಷ ಮಾತಾಡ್ತೀನಿ. ಪ್ರತಿ ಪೇರೆಂಟ್ಸ್ ಆ ಕಡೆ ಮತ್ತೆ ಈ ಕಡೆ ನಿಂತಿದ್ದಾರೆ, ಅವ್ರಿಗೋಸ್ಕರ ಹೇಳ್ತಿದ್ವಿ ಮಾತನ್ನ. ಈಗಿನ ಜನರೇಷನ್ ಅಲ್ಲಿ ಪ್ರತಿ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದೀನಿ ಅಂತ ಕರ್ಕೊಂಡು ತೋರಿಸ್ತಾರೆ. ಇದು ನನ್ನ ಕಾಂಪ್ಲೆಕ್ಸ್, ಇದು ನಮ್ಮ ಸೈಟು, ಇದು ನನ್ನ ಜಮೀನು, ಇಷ್ಟು ಸೈಟ್ ಇದೆ, ಇಷ್ಟು ಫಾರ್ಮ್ ಹೌಸ್ ಇದೆ ಅಂತ ತೋರಿಸ್ತಾರೆ. ಎಷ್ಟು ಒಡವೆ ಇದೆ ಅಂತ ಕೂಡ ಅಸೆಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಬ್ಬರು ಪೇರೆಂಟ್ ಅಥವಾ ನಮ್ಮ ಟೀಚರ್ಸ್ ಇರೋರು ಸೇರಿಸಿ ಹೇಳ್ತಿದ್ವಿ. ಈಗ ನಾನು 4 ಗಿಡ ನೆಟ್ಟಿದ್ದು ಇವತ್ತು 4 ಮರ ಆಗಿದೆ. ಇದು ನಾನು ಬಿಟ್ಟು ಹೋಗ್ತಿರೋ ಆಸ್ತಿ ಅಂತ ಒಂದು ಪೇರೆಂಟ್ ಅನ್ಕೋತೀನಿ. ಸೊ ಈ ಸಿನಾರಿಯೋ ದಯವಿಟ್ಟು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಚೇಂಜ್ ಆಗ್ಬೇಕು. ಏನೇ ಆಸ್ತಿ ಮಾಡ್ಬೇಕು ಅಂದ್ರೂ ಮೊದಲು ಈ ಭೂಮಿ ಇರ್ಬೇಕಲ್ವಾ. ಈ ಭೂಮಿ ಇದ್ಮೇಲೆ ಇದನ್ನ ಹೇಗ್ ಬೇಕಾದ್ರೂ ಆಸ್ತಿಯಾಗಿ ಮಾಡ್ಕೋಬಹುದು. ನಮ್ಮ ಪೂರ್ವಜರು ನಮ್ಗೆ ಎಷ್ಟು ಚೆನ್ನಾಗಿ ಬಿಟ್ಕೊಟ್ಟು ಹೋದ್ರು ಈ ಒಂದು ಭೂಮಿನ. ನಮ್ಮ ತಾತ ಅಥವಾ ನಮ್ಮ ಮುತ್ತಾತರೆಲ್ಲ ಒಂದು ಭೂಮಿ ಜೊತೆಗೆ ಅವ್ರೊಂದು ಅವಿಭಾವ ಸಂಬಂಧ ಇತ್ತು. ಈಗಿನ ಜನರೇಷನ್ ಮಕ್ಕಳುಗಳನ್ನ ಯಾರು ಭೂಮಿ ಜೊತೆಗೆ ಕನೆಕ್ಟ್ ಮಾಡಕ್ಕೆ ಬಿಡ್ತಿಲ್ಲ. ಮಣ್ಣು ಮುಟ್ಟಿದ್ರೆ ಸಾಕು, ಗಲೀಜಾಗುತ್ತೆ, ಕೈ ಕೊಟ್ಕೊಳ್ಳೋ ಅನ್ನೋ ಜನರೇಷನ್ ಇದ್ದೀವಿ. And the students are requesting you, please, just get in touch with the mother. That is the first thing. ನೀವು ಎಷ್ಟು ಭೂಮಿ ಜೊತೆ ಅಟ್ಯಾಚ್ಮೆಂಟ್ ಇದ್ರು ಅಷ್ಟು ಕಂಫರ್ಟಬಲ್ ಆಗಿರ್ತೀವಿ. ಸೊ ಆ ಕಾರಣಕ್ಕೆ ಸಣ್ಣ ಮಕ್ಕಳಿಂದಲೇ ಈ ಒಂದು ಕಾರ್ಯ ಆಗಬೇಕು ಅನ್ನೋ ಕಾರಣಕ್ಕೆ ನಾನಾಗಲಿ ಸುರೇಂದ್ರ ಆಗಲಿ ಮೊದಲಿಂದ ಅಂದ್ಕೊಂಡು ಟೈಮ್ ಸಸ್ಯೋತ್ಸವ ಅಂತ ಹೇಳಿ ನಮ್ಮ ಏನು 10 ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆಯೋ ಎಲ್ಲ ಮಕ್ಕಳುಗಳಿಗೂ 1 ಅಥವಾ 2 ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಕಳೆದ ವರ್ಷ ನಾವು ಹಮ್ಮಿಕೊಂಡ್ವಿ. ಒಂದು ಅದ್ಭುತವಾದ ಸಕ್ಸಸ್ ಅನ್ನ ಕಂಡ್ವಿ. ನಿಮ್ಗಳ ಇನ್ವಾಲ್ವ್ಮೆಂಟು, ಮಕ್ಕಳ ಇನ್ವಾಲ್ವ್ಮೆಂಟು, ಅದ್ರ ಬೆಳವಣಿಗೆ ಅಬ್ಸರ್ವ್ ಮಾಡ್ತಾ ಮಗು ಬಯಾಲಜಿ ಇಂಟ್ರೆಸ್ಟ್ ಬೆಳೆಸ್ಕೊಡುತ್ತೆ, ಸ್ಟಡೀಸ್ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ನೇಚರ್ ಇಂಟ್ರೆಸ್ಟ್ ಬರುತ್ತೆ. ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹೇಮಂತ್ ಸರ್ ಬೇಕು. ಏನಕ್ಕೆ ಅಂದ್ರೆ 4 ಮಾತು ನಮಗಿಂತ ಗೊತ್ತಿದ್ದಿರೋ ವಿಚಾರ ಅವ್ರು ಹೇಳಬೇಕು ಅನ್ನೋದಕ್ಕೋಸ್ಕರ ಹೇಮಂತ್ ಸರ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ಹೇಮಂತ್ ಸರ್ ಫಾರ್ ಯು. ಕೋಇನ್ಸಿಡೆನ್ಸ್ಲಿ ಈ ಕಾರ್ಯಕ್ರಮಕ್ಕೆ ಸಮನಾಗಿ ಸಮಯದಲ್ಲಿ ನನ್ನ ಬ್ರದರ್ ಆದ ರವಿ ನಾಗನಗೌಡ ಅವ್ರಿಗೆ ವೃಕ್ಷ ಮಾತೆ ಅಂತ ಹೆಸರು ತಗೊಂಡಿರುವಂತ ನಮ್ಮ ಊರಿನ ಅಮ್ಮ ಆಗಿರುವಂತ ಸಾಲುಮರದ ತಿಮ್ಮಕ್ಕ ಅವಾರ್ಡ್ ಈ ಒಂದು ಕಾರ್ಯಕ್ರಮಕ್ಕೆ ಅವರು ರಾಯಭಾರಿ ಆಗಿದ್ದಾರೆ. ಅವ್ರು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ಬೇಕು ಅನ್ನೋ ಕಾರಣಕ್ಕೆ ಕೇಳಿದ ತಕ್ಷಣ ಬೆಂಗಳೂರಿಂದ ಇಲ್ಲಿ ಬಂದಿದ್ದಾರೆ. ಅವರು ಧನ್ಯವಾದಗಳು. ಹಾಗೆ ನಮ್ಮ ಸ್ನೇಹಿತರಾದ ಗೋಮತಿ ದಿನೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಬಂದಿದ್ದೀನಿ ಸರ್. ಹಾಗೆ ಇನ್ನೊಂದು ಸ್ಟ್ರೆಂತ್ ಇದೆ ನಮ್ಮ ಒಂದು ಬಳಗ ಅಂತ ಮೊದಲಿಂದನೂ ಆಗಿದೆ. ನನ್ನ ಇನ್ನೊಬ್ಬ ಬ್ರದರಾದಂತಹ ಮೋಹನ್ ಅವರು ಕೃಷಿಕರು. ಅವರು ನೋಡಿ ಸ್ವಲ್ಪ ಹೆಚ್ಚು ಗಿಡಗಳು ನೆಡೋದ್ರಲ್ಲಿ ನಾನು ಕೂಡ ಒಬ್ಬ ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಥ್ಯಾಂಕ್ ಯು ಮೋಹನ್ ಸರ್. ಒಂದು ಯಂಗ್ಸ್ಟರ್ಸ್ ಗಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀರಾ, ನೀವು ಹೆಚ್ಚು ಇದರಿಂದ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಿ ಪ್ಲಾನೆಟ್ ಅರ್ತ್ ಕಡೆಗೆ ಅಂತ ಹೇಳ್ತಾ ಮತ್ತು ನಿಮಗೂ ಕೂಡ ನಮ್ಮ ಕಡೆಯಿಂದ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿ. ಇನ್ನೊಂದು ದೊಡ್ಡ ಬಳಗ ಇದೆ ನಮ್ಮ ಜೊತೆಗೆ, ನಮ್ಮ ರೋಟರಿ ಬಳಗ. ಸೊ ನಮ್ಮ ಒಂದು ಇನ್ವಿಟೇಷನ್ ಇಷ್ಟು ಜನ ಬಂದಿದ್ದಾರೆ. ನಮ್ಮ ಅಧ್ಯಕ್ಷರಾದ ಸಚಿನ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ನಮ್ಮ ಬ್ರದರ್ ಯೋಗೀಶ್ ಅಣ್ಣ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಎಲ್ಲ ಆತ್ಮೀಯರು ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಶ್ರಮಿಸಿದಂತ ಅರ್ಜುನ್, ಸುಮನ್, ಗಿರೀಶ್ ಹಾಗೂ ಎಲ್ಲ ಕೋಆರ್ಡಿನೇಟರ್ಸ್, ಟೀಚರ್ಸ್, ಆಂಟೀಸ್, ವೆರಿಗರ್ಸ್ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. We are honoring the guests, those who are present over here.
Please put your hands together for their presence here. Thank you.